ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟ್ ಎದೆ ಸುತ್ತಳತೆ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಹೊಸದಾಗಿ ಟೈಲರಿಂಗ್ ಕಲಿಬೇಕನ್ನೋರಿಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲೇದಾಗಿ ನೋಡಿ, ಎದೆ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾ ಈ ರೀತಿ ಇದೆ. ವೆಸ್ಟ್ ಪ್ಲಸ್ 6 ಇಂಚ್, ಫುಲ್ ಬಸ್ಟ್ ಮೈನಸ್ 1 ಇಂಚ್ ಚೆಸ್ಟ್ ಇದೆ. ಇದು ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ನಾವು ಕರೆಕ್ಟ್ ಎದೆ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ ಮತ್ತೊಂದು ಟಿಪ್ಸ್ ಇದೆ. ಮೊದಲೇದಾಗಿ ನಾವು ಕರೆಕ್ಟ್ ಫಿಟ್ಟಿಂಗ್ ಇರುವ ಬ್ಲೌಸನ್ನು ಅಳತೆ ತಗೋಬೇಕು. ಈ ಅಳತೆ ಬ್ಲೌಸಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಕರೆಕ್ಟ್ ಫಿಟ್ಟಿಂಗ್ನಲ್ಲಿ ಇರಬೇಕು. ನೋಡಿ, ನಾವಿಲ್ಲಿ ಈ ಫಾರ್ಮುಲಾದಲ್ಲಿ ಮೊದಲೇದಾಗಿ ಪೂರ್ತಿ ಸೊಂಟದ ಸುತ್ತಳತೆ ಬರಿಬೇಕು ಮತ್ತು ಅದರಲ್ಲಿ +6 ಇಂಚ್ ಮಾಡಬೇಕು. ಆನಂತರ ನಮಗೆ ಫುಲ್ ಬಸ್ಟ್ ಗೊತ್ತಾಗುತ್ತೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. ಆವಾಗ ನಮಗೆ ಪೂರ್ಣ ಎದೆ ಸುತ್ತಳತೆ ಗೊತ್ತಾಗುತ್ತೆ. ಹಾಗಾದರೆ ನಾವಿಲ್ಲಿ ಒಂದು ಬ್ಲೌಸ್ ತೊಗೊಂಡು ಅಳತೆ ಮಾಡೋಣ ಬನ್ನಿ. ಈ ಬ್ಲೌಸ್ ನಂದೇ ಕರೆಕ್ಟ್ ಫಿಟ್ಟಿಂಗ್ನಲ್ಲಿದೆ. ಈ ಬ್ಲೌಸ್ ತೊಗೊಂಡು ನಾವಿವಾಗ ಸೊಂಟದ ಸುತ್ತಳತೆ ಪೂರ್ತಿ ಅಳತೆ ಮಾಡೋಣ ಬನ್ನಿ. 4 ಕಡೆ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ನೋಡಿ, ಅಷ್ಟನ್ನು ನಾವು ಅಳತೆ ಮಾಡಬೇಕು. ಕರೆಕ್ಟಾಗಿ ಅಳತೆ ಮಾಡಬೇಕು. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ನೋಡಿ, ಈ ರೀತಿ ಟೇಪ್ ಹಿಡ್ಕೊಂಡು ನೀಟಾಗಿ ಅಳತೆ ಮಾಡಿ. ನಿಮಗೆ ಕೊಟ್ಟಿರುವ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂದರೆ ಕರೆಕ್ಟಾಗಿ ನಾವು ಎದೆ ಸುತ್ತಳತೆ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಕರೆಕ್ಟ್ ಅಳತೆ ಬ್ಲೌಸನ್ನು ತಗೊಳ್ಳಿ ಅಳತೆಗೆ. ನೋಡಿ, ಇವಾಗ ನಮ್ಮದು ಪೂರ್ತಿ ಸೊಂಟದ ಸುತ್ತಳತೆ 35 ಇಂಚು ಬಂದಿದೆ. ನೀವು ಹೊಸದಾಗಿ ಟೈಲರಿಂಗ್ ಕಲಿಯೋದಾದರೆ ಒಂದು ಬಿಟ್ಟು 2 ಸಲ ಸರಿಯಾಗಿ ಅಳತೆ ಮಾಡಿ. ನೋಡಿ, ಇವಾಗ ಸೊಂಟದ ಸುತ್ತಳತೆಯಿಂದ ನಾವು ಫುಲ್ ಬಸ್ಟನ್ನು ಕಂಡುಹಿಡಿಬೋದು. ಹಾಗೆ ಎದೆ ಸುತ್ತಳತೆನೂ ಕಂಡುಹಿಡಿಬೋದು. ಇವಾಗ ನಂದು ಸೊಂಟದ ಸುತ್ತಳತೆ 35 ಇಂಚ್ ಬಂದಿದೆ. ನಾವು ಸೊಂಟದ ಸುತ್ತಳತೆಯನ್ನು 35 ಇಂಚ್ ಬರೆದುಕೊಳ್ಳೋಣ. ಅದಕ್ಕೆ +6 ಇಂಚು ಕೂಡಿಸ್ಬೇಕು. 35 + 6 ಇಂಚು ಕೂಡಿಸಿದಾಗ ನಮಗೆ ಫುಲ್ ಬಸ್ಟ್ 41 ಇಂಚ್ ಬರುತ್ತೆ. 41 ಇಂಚ್ ಫುಲ್ ಬಸ್ಟ್ ಬಂದಾಗ ನಾವು ಅದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. 41 ಇಂಚ್ನಲ್ಲಿ 1 ಇಂಚ್ ಮೈನಸ್ ಮಾಡಿದಾಗ ನಮಗೆ ಎದೆ ಸುತ್ತಳತೆ 40 ಇಂಚ್ ಬರುತ್ತೆ. ನೋಡಿ, ನಂದು ಕರೆಕ್ಟ್ ಎದೆ ಸುತ್ತಳತೆ 40 ಇಂಚ್ ಇದೆ. ಫ್ರೆಂಡ್ಸ್, ನಂದು ಬಾಡಿ ಪ್ರಕಾರ ನಾವು ಎದೆ ಸುತ್ತಳತೆ ಅಳತೆ ಮಾಡಿದಾಗ ನಂದು 9.25 ಇಂಚ್ ಬರುತ್ತೆ. ನಾವು ಅದರಲ್ಲಿ 1/4 ಇಂಚ್ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಇವಾಗ ಇದು 40 ಎದೆ ಸುತ್ತಳತೆ ನನ್ನ ಬ್ಲೌಸ್ ಕರೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ಈ ಫಾರ್ಮುಲಾ ತಿಳಿಸ್ಕೊಡ್ತಾ ಇದ್ದೇನೆ. ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ +6 ಇಂಚು. ನಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ ಅದನ್ನು ಬರೆದುಕೊಂಡು ಮತ್ತು ಅದರಲ್ಲಿ +6 ಇಂಚ್ ಮಾಡಬೇಕು. ನಮಗೆ ಫುಲ್ ಬಸ್ಟ್ 41 ಇಂಚ್ ಬರುತ್ತೆ. ಮತ್ತು ಅದರಲ್ಲಿ 1 ಇಂಚ್ ಮೈನಸ್ ಮಾಡಿದರೆ ನಮಗೆ ಪೂರ್ತಿ ಎದೆ ಸುತ್ತಳತೆ ಗೊತ್ತಾಗುತ್ತೆ. ನಂದು ಪೂರ್ತಿ ಎದೆ ಸುತ್ತಳತೆ 40 ಇಂಚ್ ಇದೆ. ಈ 40 ಇಂಚನ್ನು ನಾವು 4 ಭಾಗವಾಗಿ ಮಾಡಿಕೊಳ್ಬೇಕು. 4 ಭಾಗ ಮಾಡಿಕೊಂಡ್ರೆ 10 ಇಂಚ್ ಬರುತ್ತೆ. ಫ್ರೆಂಡ್ಸ್, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಈ ಫಾರ್ಮುಲಾದ ಪ್ರಕಾರ ನಾವು ಎದೆ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ ಕರೆಕ್ಟ್ ಫಿಟ್ಟಿಂಗ್ ಇರುವ ಅಳತೆ ಬ್ಲೌಸನ್ನು ತೊಗೋಬೇಕು. ಕರೆಕ್ಟ್ ಫಿಟ್ಟಿಂಗ್ ಇರುವ ಅಳತೆ ಬ್ಲೌಸ್ ತೊಗೊಂಡ್ರೆ ಮಾತ್ರ ಕರೆಕ್ಟ್ ಎದೆ ಸುತ್ತಳತೆನ ಕಂಡುಹಿಡಿಬೋದು. ನೋಡಿದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಎದೆ ಸುತ್ತಳತೆ ಯಾವ ರೀತಿ ಕಂಡುಹಿಡಿಯೋದಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ನನ್ನ ಮಾತಿನಲ್ಲಿ ಏನಾದ್ರು ತಪ್ಪಾದರೆ ನನ್ನ ಮಾತನ್ನು ಕ್ಷಮಿಸಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.